ಆಕಾಶವಾಣಿ ಧಾರವಾಡ. ಕಾರ್ಯಕ್ರಮ ಸಾಹಿತ್ಯ ಸೌರಭ. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ಸಾಹಿತ್ಯ ಸೌರಭ ಕಾರ್ಯಕ್ರಮದಲ್ಲಿ ಲೇಖಕಿ ಆರತಿ ಎನ್ ರಾವ್ ಅವರೊಂದಿಗೆ ಮಾತುಕತೆ ಕೇಳುತ್ತೀರಿ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಶರಣಬಸವ ಚೋಳಿನ್. ಆತ್ಮೀಯ ಕೇಳುಗರೆ, ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಕನ್ನಡ ಭಾಷೆ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಪ್ರಿಯವಾದ ಭಾಷೆ, ನಮ್ಮ ಮಾತೃಭಾಷೆ. 2000 ವರ್ಷಕ್ಕೂ ಮಿಗಿಲಾದ ಒಂದು ಇತಿಹಾಸ ಇರುವಂತಹ ನಮ್ಮ ಕನ್ನಡ ಭಾಷೆ ಕನ್ನಡದೊಳು ಭಾವಿಸಿದ ಜನಪದಂ ಅಂತ ಹೇಳಿ ಕವಿರಾಜ ಮಾರ್ಗದಲ್ಲಿ ಬರ್ತದೆ. ಅಂದಿನಿಂದನೂ ಕೂಡ ಆದಿಕವಿ ಪಂಪ ಅವರು ಹಳೆಗನ್ನಡ ಇರಬಹುದು, ಆಮೇಲೆ ರನ್ನನ ಗದಾಯುದ್ಧ ಇರಬಹುದು, ಕುಮಾರವ್ಯಾಸನ ಕರ್ನಾಟಕ ಕಥಾಮಂಜರಿ ಇರಬಹುದು, ಅಂದ್ರೆ ಆಮೇಲೆ ನಂತರ ನವೋದಯ ಕಾಲದೊಳಗ ಕುವೆಂಪು ಅವರ ಶ್ರೀರಾಮಾಯಣ ದರ್ಶನಂ ಇರಬಹುದು, ಅಂದ್ರೆ ಮಹಾಕಾವ್ಯಗಳು ಬೇಂದ್ರೆಯವರ ಸಖಿಗೀತೆ ಇರಬಹುದು. ಇವೆಲ್ಲ ಅಂದ್ರೆ ಕನ್ನಡ ಪರಂಪರೆಗೆ ಒಂದು ಹೊಸ ರೂಪರೇಷೆಯನ್ನು ಕೊಟ್ಟಿವೆ ಮತ್ತು ಕನ್ನಡದ ಕಾವ್ಯ ವಿಮರ್ಶೆಯನ್ನು ಕೂಡ ಬಹಳ ಅತ್ಯದ್ಭುತವಾಗಿ ಬಂದಿದೆ. ಸಾಕಷ್ಟು ಕವನಗಳು, ವಿಶೇಷವಾಗಿ ನವ್ಯ ಕಾಲದೊಳಗಂತೂ ಬಹಳ ನವ್ಯ ರೀತಿಯೊಳಗ ಕಾವ್ಯ ಪ್ರಪಂಚ ವಿಸ್ತಾರವಾಗಿದೆ. ಕಥಾ ಪ್ರಪಂಚ ತನ್ನ ಹೊರವನ್ನು ವಿಸ್ತರಿಸಿಕೊಂಡಿದೆ. ಎಸ್ ಎಲ್ ಭೈರಪ್ಪನಂತವರ ಕಾದಂಬರಿಗಳಿಂದ ಕಾದಂಬರಿ ಲೋಕಕ್ಕೊಂದು ಮೆರಗು ಬಂದಿದೆ. ಹೀಗಾಗಿ ವಿಶಿಷ್ಟ ಬರಹಗಳಿಂದ ಕನ್ನಡ ಸಾಹಿತ್ಯ ಶ್ರೀಮಂತವಾಗಿದೆ. ಅದನ್ನ ನವಪೀಳಿಗೆಯವರಿಗೆ ಮುಟ್ಟಿಸುವ ಕೆಲಸ ಆಗಬೇಕಾಗಿದೆ. ನವಪೀಳಿಗೆಯವರಿಗೆ ಇವತ್ತು ಕನ್ನಡ ಭಾಷೆಯ ಬಗೆಗೆ ವ್ಯಾಮೋಹ ಬಹಳ ಕಡಿಮೆ ಆಗಿದೆ. ಮತ್ತೆ ಕನ್ನಡ ಭಾಷೆಯ ಬಗೆಗೆ ಪ್ರೀತಿ ಪ್ರೇಮ ಬರಬೇಕು ಅಂದ್ರೆ ಆ ಭಾಷೆಗಳು ಶಿಕ್ಷಣ ಆಗಬೇಕು. ಈಗ ಎಲ್ಲ ಕಡೆ ಆಂಗ್ಲ ಮಾಧ್ಯಮದಲ್ಲಿ ಶಿಕ್ಷಣ ಆಗ್ತಾ ಇರೋದ್ರಿಂದ ಕನ್ನಡ ಭಾಷೆಯನ್ನು ಕಲಿಯ ನಿಟ್ಟಿನೊಳಗ ನಮ್ಮ ವಿದ್ಯಾರ್ಥಿಗಳು ವಂಚಿತರಾಗ್ತಾ ಇದ್ದಾರೆ. ಅದು ಬಹುಶಃ ಈ ಒಂದು ಶ್ರೀಮಂತ ಸಾಹಿತ್ಯವನ್ನ ಓದಲಿಕ್ಕೆ ಇರುವಂತಹ ಒಂದು ಅಡೆತಡೆ ಇರಬಹುದು. ಆದ್ರೆ ಒಟ್ಟಾರೆ ಕನ್ನಡ ಸಾಹಿತ್ಯ ಇವತ್ತು ಸಾಕಷ್ಟು ಶ್ರೀಮಂತವಾಗಿರೋದು ಅಷ್ಟೇ ಅಲ್ಲದೆ ಮತ್ತು ಹೊಸ ಹೊಸ ಪ್ರತಿಭೆಗಳು ತಮ್ಮ ಕಾವ್ಯಶಕ್ತಿಯನ್ನ, ಕಥಾಶಕ್ತಿಯನ್ನ ಮತ್ತೆ ವಿಶಿಷ್ಟ ಪ್ರಕಾರಗಳಲ್ಲಿ ಸಂಪಾದನೆ ಮಾಡುವ ನಿಟ್ಟಿನೊಳಗ ಬಹಳ ವಿಸ್ತೃತವಾಗಿ ಕೆಲಸ ಮಾಡ್ತಾ ಇದ್ದಾರೆ. ವೈವಿಧ್ಯಮಯವಾಗಿದೆ ನಮ್ಮ ಸಾಹಿತ್ಯ ಅನ್ನೋದು ಕೂಡ ನಮಗೆ ಒಂದು ಸಂತಸವನ್ನು ತರುವಂತಹ ವಿಚಾರ. ಈ ಸಾಹಿತ್ಯ ಸೌರಭ ಅಂತಂದ್ರೆ ನಮ್ಮ ಆಕಾಶವಾಣಿಯೊಳಗೆ ಸಾಹಿತಿಗಳನ್ನ ಕಳೆಯುವಂತಹ ಒಂದು ಸಂಭ್ರಮ. ನವೋದಯ ಕಾಲದೊಳಗನ ಸಾಹಿತಿಗಳ ಒಂದು ಸಾಹಿತ್ಯವನ್ನ ನಾವು ಓದಿ ಮತ್ತೆ ವಿಶೇಷವಾಗಿ ಈ ಕನ್ನಡ ಸಾಹಿತ್ಯವನ್ನ ಹೇಗೆ ಹೊಸ ಪೀಳಿಗೆಯವರು ಕೊಡಬೇಕು ಅಂತಂದಾಗ ಉದಯೋನ್ಮುಖರು ಕೂಡ ಗಣನೆಗೆ ಬರ್ತಾರೆ. ಅದರೊಳಗೆ ನಮ್ಮ ಜೊತೆಗೆ ಇವತ್ತು ಆರತಿ ಎನ್ ರಾವ್ ಅವರಿದ್ದಾರೆ ಹುಬ್ಬಳ್ಳಿಯೊಳಗ. ಅವರು ಒಬ್ಬ ಗೃಹಿಣಿಯಾಗಿ ಸಾಹಿತ್ಯ ಪ್ರಪಂಚಕ್ಕೆ ತಮ್ಮನ್ನು ತಾವು ತೊಡಗಿಸಿಕೊಂಡಂತವರು, 400-500 ಕವನಗಳನ್ನು ಬರೆದಂತವರು, ಮತ್ತೆ ವಿಶೇಷವಾಗಿ ಕನಕದಾಸರು ಇರಬಹುದು, ಅಕ್ಕಮಹಾದೇವಿ ಇರಬಹುದು, ಅವ್ರ ಬಗ್ಗೆ ನಿರರ್ಗಳವಾಗಿ ಮಾತನಾಡಬಲ್ಲಂತ ಒಂದು ಶಕ್ತಿ ಛಾತಿ ಇರುವಂತವರು. ಅವರನ್ನ ನಿಮ್ಮೆಲ್ಲರ ಪರವಾಗಿ ಸಾಹಿತ್ಯ ಸೌರಭ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಆರತಿ ಎನ್ ರಾವ್ ಅವರೇ. ನಮಸ್ಕಾರ. ಕನ್ನಡ ಸಾಹಿತ್ಯದ ಬಗೆಗೆ ತಮಗೆ ಹೇಗೆ ಒಂದು ಆನಂದ ಅನಿಸ್ತದೆ? ನೀವು ಸಾಕಷ್ಟು ಮಕ್ಕಳಿಗೆ ವಿದ್ಯಾಭ್ಯಾಸ ಮಾಡಿಸಿದಿರಿ. ಕನ್ನಡ ಸಾಹಿತ್ಯ ತುಂಬಾ ಶ್ರೀಮಂತವಾಗಿರುವಂತದ್ದು, ವೈವಿಧ್ಯಮಯವಾಗಿರುವಂತದ್ದು. ಹೇಗೆ ತಮ್ಮ ಮನಸ್ಸನ್ನು ಆಕರ್ಷಿಸಿದೆ? ಮೊದಲಿನಿಂದಲೂ ನಮ್ಮ ತಾಯಿ ಕನ್ನಡದ ಬಗ್ಗೆ ಬಹಳ ಅಭಿಮಾನ ಮತ್ತು ಕನ್ನಡ ಅಭಿಮಾನಿಯಾಗಿ ನಮಗೆ ಮೊದಲಿನಿಂದಲೂ ಕನ್ನಡವನ್ನು ಹೇಳಿಕೊಟ್ಟವರು ನಮ್ಮ ತಾಯಿ. ಕಲಿಸಿದ ತಮ್ಮ ವರ್ಣ ಮಾತ್ರಂ ಗುರು ಅನ್ನುವ ಹಾಗೆ ನಮ್ಮ ತಾಯಿ ನಮಗೆ ಅಕ್ಷರಗಳ ಬೀಜವನ್ನು ಬಿತ್ತಿದವರು ನಮ್ಮ ತಾಯಿ. ನಮಗ ಇವತ್ತು ಈ ಕನ್ನಡ ಸಾಹಿತ್ಯದ ಬಗ್ಗೆ ನಮಗೆ ಇಷ್ಟೊಂದು ಒಲವು ಬರ್ಲಿಕ್ಕೆ ಸಾಧ್ಯ ಆಯ್ತು ಅಂತಂದ್ರೆ ಅದು ಮೊದಲು ನಮ್ಮ ತಾಯಿ. ಅವರು ನಮಗ ಕನ್ನಡವನ್ನು ನಿರರ್ಗಳವಾಗಿ ಮಾತನಾಡುವುದಷ್ಟೇ ಅಲ್ಲ, ಕನ್ನಡದ ಬಗ್ಗೆ ಭಾಷಾಭಿಮಾನ ಬೆಳೆಸಿಕೊಳ್ಳೋದಕ್ಕೂ ತಮ್ಮ ಕೊಡುಗೆಯನ್ನು ಬಹಳಷ್ಟು ನೀಡಿದ್ದಾರೆ. ಕನ್ನಡ ಸಾಹಿತ್ಯ ಅಂದರೇನೆ ಹಾಗೆ. ನಮಗ ಕನ್ನಡದಲ್ಲಿ ಎಷ್ಟು ಮಾತಾಡಿದ್ರು ಪದಗಳ ಭಾಷೆ, ಅದರ ಕೌಶಲ್ಯ ದಾಟ, ಒಂದು ವಾಕ್ಯವನ್ನು ರಚನೆ ಮಾಡಬೇಕಾದ್ರ ಎಷ್ಟು ಆಳದ ಅಂತಂದ್ರ ಕನ್ನಡ ನಮಗ ಅದನ್ನು ಕೇವಲ ಶಬ್ದಗಳಲ್ಲಿ ವರ್ಣಿಸೋದು ಕಷ್ಟ. ನಾನು ಕವನಗಳನ್ನು ಬರೆಯಬೇಕಾದ್ರೆ ಮೊದಲು ಕನ್ನಡ ಸಾಹಿತ್ಯವನ್ನು ತಿಳ್ಕೊಳ್ಳಿಕ್ಕೆ ಬಹಳ ಪ್ರಯತ್ನ ಮಾಡಿದೆ. ಆದ್ರ ಕನ್ನಡ ನಮ್ಮ ಆಡು ಭಾಷೆ ಆಗಿದ್ದರಿಂದ ನಮಗ ಕನ್ನಡ ಅಷ್ಟೊಂದು ಕಷ್ಟ ಅನಿಸುವುದಿಲ್ಲ. ಆದ್ರೆ ಅದನ್ನು ತಿಳ್ಕೊಂಡಷ್ಟು ಆಳ ಮಾತ್ರ ಬಹಳ ಗಹನವಾಗಿದೆ. ನೀವು ಒಬ್ಬ ಶಿಕ್ಷಕಿಯಾಗಿ ಕೂಡ ಕನ್ನಡವನ್ನು ಕಲಿಸಿದಂತವರು, ಮತ್ತೆ ಮಕ್ಕಳ ಒಂದು ಮನಸ್ಸಿನೊಳಗ ಹೊಸ ಹೊಸ ಕಥೆಗಳನ್ನ, ವಿಶೇಷವಾಗಿ ಆ ಒಂದು ನಮ್ಮ ಚಂದ್ರಮತಿಯ ಪ್ರಲಾಪ ಇರಬಹುದು, ಸತ್ಯ ಹರಿಶ್ಚಂದ್ರದೊಳಗೆ ಬರ್ತದೆ, ಮಕ್ಕಳ ಮನಮುಟ್ಟುವಂತೆ ಹೇಳುವಂತ ಗಾಂಧೀಜಿಯನ್ನು ಕೂಡ ಆಕರ್ಷಿಸಿದೆ ಸತ್ಯ ಹರಿಶ್ಚಂದ್ರನ ಒಂದು ಕಥೆ. ಅಂದ್ರೆ ಅವೆಲ್ಲ ನೋಡ್ರಿ, ಅಂದ್ರೆ ಖಂಡೀಕರಣಗೊಂಡಿರುವಂತದ್ದು. ಮತ್ತೆ ಮಹಾಕಾವ್ಯಗಳು ಎಲ್ಲ ಭಾಷೆಗೂ ಕೂಡ ಪ್ರಭಾವ ಇರೋ ಹಂಗೆ ಕನ್ನಡ ಭಾಷೆಗೂ ಕೂಡ ತನ್ನದೇ ಆದ ಪ್ರಭಾವವನ್ನು ಬೀರಿದೆ. ಆ ಮಹಾಕಾವ್ಯಗಳನ್ನ ರನ್ನ ಗದಾಯುದ್ಧದೊಳಗೆ ನೋಡಬಹುದು. ಹಂಗೆ ಭೀಮ ಮತ್ತು ದುರ್ಯೋಧನ
ದುರ್ಯೋಧನರ ಮಧ್ಯದ ಯುದ್ಧವನ್ನ ಎಷ್ಟು ರಸವತ್ತಾಗಿ ವರ್ಣಿಸಿದ್ದಾರೆ. ಅದನ್ನೀಗ ಹೊಸಗನ್ನಡಕ್ಕೂ ತಂದಾರೆ ಒಂದಿಷ್ಟು ಜನ. ಅಂದ್ರೆ ಅದು ಅರ್ಥವಾಗದೆ ಇರುವಂತಹ ಭಾಷೆ ಅಂತ ಜನ ಅನ್ಕೊಂಡ. ಇವತ್ತು ಕನ್ನಡ ಓದುವಂತರು ಸ್ವಲ್ಪ ಕಡಿಮೆ ಇರೋದ್ರಿಂದ ಆ ಹಳೆಗನ್ನಡ ಓದೋರು ಯಾರು ಅನ್ನೋ ಭಾವನೆ ಅದನ್ನೀಗ ಹೊಸಗನ್ನಡಕ್ಕೂ ತಂದಿದ್ದಾರೆ. ಅಂದ್ರೆ ಹೊಸ ಆ ಒಂದು ಅರ್ಥ ಅಥವಾ ಎಷ್ಟು ಶ್ರೀಮಂತವಾದ ಸಾಹಿತಿಗಳು ಇದ್ರು, ಎಷ್ಟು ಶ್ರೀಮಂತವಾದ ಕವಿಗಳು ಆಗಿನ ಕಾಲದಲ್ಲಿ ಇದ್ರು ಅನ್ನೋದನ್ನ. ಸರ್, ನಾನು ಪುಸ್ತಕಗಳು ಅಂದ್ರೆ ಈಗ ಬರೆದಿರುವಂತ ಗುರುರಾಜ್ ಕರ್ಜಿಗೆ ಅವರು ಅನೇಕ ಪುಸ್ತಕಗಳನ್ನು ನಾನು ಓದ್ತೀನಿ ಸರ್. ಯಾಕಂತಂದ್ರ ಅವರು ಕರುಣಾಳು ಬಾ ಬೆಳಕೆ ಅಂತ ಏನ್ ಬರೆದ್ರಲ್ಲ, ಅದ್ರೊಳಗಡೆ ಬಹಳಷ್ಟು ನೀತಿ ಪಾಠಗಳು ಇರುವುದರಿಂದ ಮಕ್ಕಳಿಗೆ ನಮಗೆ ಸುಲಭವಾಗಿ ಹೇಳಿಕೊಡುವಂತ ಸಣ್ಣ ಸಣ್ಣ ಕಥೆಗಳನ್ನು ಒಳಗೊಂಡಂತ ಕರುಣಾಳು ಬಾ ಬೆಳಕೆ ನಮ್ಮ ಸ್ಕೂಲ್ನಲ್ಲಿನೂ ಇತ್ತು ಸರ್. ಅಲ್ಲಿ ಇವನ್ನ ನೀತಿ ಪಾಠಗಳು ಅಂತಂದ್ರೆ ಇವನ್ನ ಹೇಳಿಕೆ ಕೊಡ್ತಿದ್ರಿ ಸರ್ ನಮ್ಗ. ಹಿಂಗಾಗಿ ಮಾರಲ್ ಸ್ಟೋರೀಸ್ ಅಂತರ ನೀತಿ ಪಾಠಗಳನ್ನ ನಾ ಇವರಿಂದ ಬಹಳಷ್ಟು ಕಲ್ತೆ. ಆಮೇಲೆ ಹೇಗೆ ದ್ರೋಣಾಚಾರ್ಯರಿಗೆ ಏಕಲವ್ಯ ಬರೀ ಅವರನ್ನು ಗುರು ಅಂತ ಹೇಳಿ ತಿಳ್ಕೊಂಡು ದೂರದಿಂದಲೇನೆ ಒಂದು ರೀತಿಯಿಂದ ಅವ್ರ ಜೊತೆಗೆ ತಮ್ಮ ಗುರು ಅಂತ ಹೇಳಿ ಸಮರ್ಪಣಾ ಭಾವನ ಅವನೇನು ಇಟ್ಕೊಂಡಿದ್ನಲ್ಲ, ಆ ತರದಿಂದ ನನಗ ಒಂದು ಗುರು ಅಂತ ಹೇಳಿ ನಾನ್ ನಂಬಿದ್ದಂದ್ರ ಗುರುರಾಜ್ ಕರ್ಜಿಗೆ ಅವ್ರನ್ನ. ಅವರು ವಿಡಿಯೋಗಳಾಗ್ಲಿ, ಅವರು ಅನೇಕ ಸಂದರ್ಶನಗಳನ್ನಾಗ್ಲಿ ನಾನು ನೋಡಿ ಅವರಿಂದ ಕಲ್ತದ್ದು ಬಹಳಷ್ಟಿದೆ. ಆಮೇಲೆ ನನಗ ಬರೀಲಿಕ್ಕೆ ಪ್ರೋತ್ಸಾಹ ಅಂತಂದ್ರ ಮೊದಲು ನಮ್ಮ ಮನೆಯವರಾಗಲಿ, ಆಮೇಲೆ ನಮ್ಮ ಅಕ್ಕನೂ ನನಗ್ ಬಹಳಷ್ಟು ಪ್ರೇರಣೆ ಕೊಟ್ಟಳು ಸರ್. ಬಹಳ ಬರೀಲಿಕ್ಕೆ ಅವಳು ನನಗೊಂದು ದಾರಿ ತೋರಿಸ್ತವಳೆ ಅವಳು ನನಗ. ಹಿಂಗಾಗಿ ನಾ ಕನ್ನಡದ ಬಗ್ಗೆ ಒಲವು ತಗೊಂಡೆ. ಆಮೇಲೆ ಈಗ ಸುಮಾರು ಒಂದು 400ರಿಂದ 500 ಕವನಗಳನ್ನು ಬರೆದಿನಿ. ಇವು ಮಕ್ಕಳಿಗೂ ಮನದಟ್ಟಾಗ್ಲಿ ಅಂತ ಹೇಳಿ ಕೆಲವೊಂದು ಕವನಗಳನ್ನು ನಾನು ಕ್ಲಾಸ್ನಲ್ಲೂ ಹೇಳ್ತಿದ್ದೆ. ಯಾಕಂದ್ರ ಕನ್ನಡದ ಬಗ್ಗೆ ಭಾಷಾಭಿಮಾನ ಮಕ್ಕಳಿಗೆ ಬರ್ಬೇಕು. ಯಾಕಂತಂದ್ರ ನಾವು ಮೊದಲು ಕಲ್ತದ್ದೆಲ್ಲ ಗವರ್ಮೆಂಟ್ ಸ್ಕೂಲ್ ಸರ್. ಅಲ್ಲಿ ಅವಾಗ ಕನ್ನಡ ಅಭಿಮಾನ ಬೆಳೆಸ್ಕೋಬೇಕು ಹಂಗಂತೇನಿರ್ಲಿಲ್ಲ. ನಾವು ಕಲಿಯೋ ಭಾಷೆನೇ ಕನ್ನಡ ಇತ್ತು, ನಮ್ಮ ಮೊದಲನೇ ಭಾಷೆನೇ ಕನ್ನಡನ ಇತ್ತು. ಹಿಂಗಾಗಿ ನಾವು ಅದ್ರ ಬಗ್ಗೆ ಆಸಕ್ತಿ ತಗೊಂಡು ಅದು ದಾರಿನೇ ಒಂಥರ ಬೇರೆನೇ ಇತ್ತು ಸರ್. ನಮಗ ಕನ್ನಡ ಅಂದ್ರ ನಮ್ಮ ನರ್ನಾಡಿ ಒಳಗಡೆ ಬೆರ್ತ್ ಹೋದಂಗ ಆಗಿ ಹೋಗ್ಬಿಟ್ಟಿತ್ತು. ಈಗಿನ ಮಕ್ಕಳು ಹಾಗಿಲ್ಲ, ಸ್ವಲ್ಪ ಆಂಗ್ಲ ಭಾಷೆ ಕಡೆ ಬಹಳಷ್ಟು ಒಲವು ತೋಳಿಕತ್ತಾರ. ಈ ನಿಟ್ಟಿನಾಗ ಸ್ವಲ್ಪ ಸರ್ಕಾರ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ಬೇಕು ಅಂತ ಹೇಳಿ ನನಗನ್ನಿಸ್ತು. ನಮ್ಮ ಕನ್ನಡದಲ್ಲಿ ಮೊದಲನೇ ಆದ್ಯತೆ ಕೊಟ್ಟು ನಮ್ಮ ಕನ್ನಡಾಭಿಮಾನ ಬೆಳೆಸುವಂತ ಕೆಲಸ ಆಗ್ಬೇಕು ಅಂತ ಹೇಳಿ ನನ್ನ ಒಲವು. ಈಗ ಹೊಸ ಶಿಕ್ಷಣ ನೀತಿಯೊಳಗೆ ಕೇಂದ್ರ ಸರ್ಕಾರ ಕೂಡ ಸಿಬಿಎಸ್ಇ ಶಾಲೆಗಳೊಳಗ 2ನೇ ತರಗತಿವರೆಗೆ ಮಾತೃಭಾಷೆ ಕಡ್ಡಾಯ ಅಂತ ಮಾಡ್ತಾ ಇದೆ. ಅದು ಬಹುಶಃ ಸ್ವಲ್ಪ ಸಮಯ ಹಿಡಿತದೆ. ಯಾಕಂದ್ರೆ ಪಾಲಕರು ಈಗ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಬೇಕು ಅಂತ ಅನ್ಕೊಂಡಿದ್ದಾರೆ. ಅಂದ್ರೆ ಪಾಲಕರ ಮನಸ್ಸು ಪರಿವರ್ತನೆ ಆಗಬೇಕು. ಪಾಲಕರಿಗೆ ಮಕ್ಕಳಿಗೆ ಇಂಗ್ಲಿಷ್ ಕಲಿಸಬೇಕು, ಇಂಗ್ಲಿಷ್ ಶಾಲೆಗೆ ಹಾಕಿ ಕನ್ನಡ ಕಲಿಸ್ಲಿಕ್ಕಂತ ಅವ್ರು ಅನ್ನೋದು ಬೇಡ. ಅಂದ್ರೆ ಇದು ನಮ್ಮ ಪಾಲಕರು ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ಭಾಷೆಯೊಳಗ ಮಾತೃಭಾಷೆಯೊಳಗ ನಮ್ಮ ಶಿಕ್ಷಣ ಆಯ್ತು ಅಂದ್ರೆ ಕನ್ನಡದ ಬಗ್ಗೆ ಅಭಿಮಾನ ಬೆಳೀತದೆ. ಮತ್ತು ಮುಖ್ಯವಾಗಿ ಬುದ್ಧಿಮಟ್ಟದ ಬೆಳವಣಿಗೆ ಆಗ್ತದೆ. 6-4-3 ಅಂತ ಮಾಡಿದ್ದಾರೆ ಅವರು. ಬುದ್ಧಿಮಟ್ಟದ ಬೆಳವಣಿಗೆ ಆಗ್ಬೇಕು. ಮತ್ತೆ ಯಾವಾಗ್ಲೂ ಕೂಡ ತಾಯಿಯಿಂದ ಕಲಿತಂತ ಭಾಷೆಯ ಮಗು ಅದು ಅಭಿವೃದ್ಧಿ ಮಾಡ್ಕೊಳ್ಳಕ್ ಸಾಧ್ಯ ಆತಂದ್ರೆ ವಿಚಾರ ಶಕ್ತಿ ಪ್ರವರ್ಧಮಾನಕ್ಕೆ ಬರ್ತದೆ. ಮತ್ತೆ ಮಾತೃಭಾಷೆಯೊಳಗೆ ವಿಚಾರ ಮಾಡೋ ಶಕ್ತಿ ಬಂದಾಗ ಬೇರೆ ಭಾಷೆಯನ್ನು ಕೂಡ ಖಂಡಿತವಾಗಿ ಕಲಿಯಬಹುದು. 6-3 ಅಂತ ಹೇಳಿದ್ದಾರೆ. ಅಂದ್ರೆ ಬೇರೆ ಭಾಷೆ ಕಲಿಯೋದು ಬೇಡ ಅಂತಲ್ಲ, ಆದ್ರೆ ಮಾತೃಭಾಷೆಯನ್ನು ಬಿಟ್ಕೊಡೋದು. ಇದು ನೀವು ಪ್ರಾಥಮಿಕ ಶಾಲೆ ಶಿಕ್ಷಣ ನೀವು ಕಲಿಸ್ತಾ ಇದ್ದೀರಿ, ಮಕ್ಕಳಿಗೆ ಕೂಡ ಅದನ್ನು ಕಲಿಸ್ತಾ ಇದ್ದೀರಿ. ಮಕ್ಕಳಿಗೆ ಕನ್ನಡದ ಒಂದು ಕಥೆಗಳನ್ನ ಹೇಳ್ಬೇಕಾದ್ರೆ ಎಷ್ಟು ಮನಸ್ಸು ಅರಳುತ್ತಾ ಇದೆಯಲ್ಲ. ಯಾಕಂದ್ರೆ ನಮ್ಮ ಮಾತೃಭಾಷೆಯಲ್ಲಿ ನಾವು ಏನ್ ಹೇಳ್ಕೊಡ್ತೇವಲ್ಲ ಸರ್, ಆ ಹಂತಕ್ಕ ಬೇರೆ ಭಾಷೆಯಲ್ಲಿ ನಾವು ಹೇಳ್ಕೊಟ್ರಷ್ಟು ಮನದಟ್ಟಾಗೋದಿಲ್ಲ ಸರ್. ಮಕ್ಕಳಿಗೆ ಕನ್ನಡದಲ್ಲಿ ನಾವು ಏನ ನೀತಿ ಪಾಠಗಳಾಯ್ತು ಇದಾಯ್ತು ಅವರು ತಮ್ಮ ಇದಕ್ಕೆ ಹತ್ತಿರಕ್ಕೆ ಬರ್ತಾರೆ ಸರ್. ನಮ್ಮ ಭಾಷೆನ ಕನ್ನಡ ಇರೋದ್ರಿಂದ ಅದನ್ನ ತಿಳ್ಕೊಳ್ಳೋ ಮಟ್ಟ ಆಗ್ಲಿ ಅವರಿಗೆ ಅತಿ ಸರಳ ಆಗ್ತದೆ. ಹಿಂಗಾಗಿ ನಾವೇನಂತೀವಿ, ಆದಷ್ಟು ಕನ್ನಡದಲ್ಲಿನ ವ್ಯಾಸಂಗ ಇದ್ರ ಒಳ್ಳೇದು. ಮಕ್ಕಳಿಗೆ ಕನ್ನಡ ಭಾಷೆ ಅದ್ರ ಮಹತ್ವ ಅರಿಯೋ ಹಂಗ ನಾವು ಶಿಕ್ಷಕರಾತು ಪಾಲಕರಾತು ಇಬ್ರು ಆ ನಿಟ್ಟಿನಾಗ ವಿಚಾರ ಮಾಡೋದು ಬಹಳ ಒಳ್ಳೇದು. ಯಾಕಂದ್ರೆ ನಾವು ಗವರ್ಮೆಂಟ್ ಸ್ಕೂಲ್ ಕನ್ನಡದಲ್ಲಿ ಕಲ್ತ್ರು ಈಗ ಇಂಗ್ಲಿಷ್ ಮೀಡಿಯಂನವ್ರಿಗೆ ನಾವು ಸರಳಾಗಿ ಹೇಳ್ಕೊಡ್ತೀವಿ. ಆಮೇಲೆ ಈ ತರ ಹೊರೆ ಇರಲಿಲ್ಲ ನಮಗ ಶಿಕ್ಷಣದಲ್ಲಿ, ಈ ತರ ಹೊರೆ ಇರಲಿಲ್ಲ. ಆದ್ರೂ ನಾವು ಇವತ್ತು ಪಾಠ ಮಾಡುವಷ್ಟು ಸಶಕ್ತರಿದ್ದೀವಿ ಅಂತಂದ್ರೆ ನಮ್ಮ ಗುಣಮಟ್ಟ, ನಮ್ಮ ಶೈಕ್ಷಣಿಕ ಮಟ್ಟ ಯಾವ ತರ ಇತ್ತು ಅನ್ನೋದು ಅವಾಗಿಂದು ಒಂದು ಇದ್ರೊಳಗೆ ನೀವು ಊಹೆ ಮಾಡ್ಕೋಬಹುದು. ಆರ್ತಿ ಅನ್ರ ಅವ್ರಿ, ನೋಡ್ರಿ ನೀವು ಸಾಕಷ್ಟು ಕವನಗಳನ್ನು ಬರೆದಿರಿ. ನೀವು ಕವನದ ಪ್ರೇರಣೆಗಳನ್ನು ಕೂಡ ಹೇಳ್ತಾ ಇದ್ರಿ, ಅಕ್ಕನಿಂದ ನೀವು ಪ್ರಭಾವಿತರಾಗಿರಿ ಅಂತ ಹೇಳಿ. ಒಂದು ಅತ್ಯುತ್ತಮ ತಮ್ಮ ಕವನವನ್ನ ನಿವೇದನೆ ಮಾಡಬಹುದಾ? ನಾನು ಕನ್ನಡದ ಮೇಲೆನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್. ಕನ್ನಡದ ನುಡಿ ಚಂದ, ಕನ್ನಡದ ಪದ ಚಂದ, ಕನ್ನಡವೇ ಪದಲಾಲಿತ್ಯದ ಬೆಡಗು, ತಿಳಿ ನೀರಿನಂತೆ ಭಾವತಳಗೋಚರಿಸುವುದು, ನುಡಿಯಾಳವಿದು ರಸಗಂಗೋತ್ರಿಯ ಬೀಡು, ಅಕ್ಷರದ ಮಿಡಿತದಲ್ಲಿ ಅರ್ಥಗರ್ಭಿತ ಕನ್ನಡವು, ಭಾವರಸದಲ್ಲಿ ಮಿಂದ ಭಾವಾಭಿವ್ಯಕ್ತಿಯು, ಚೆಲುವಿನಲ್ಲಿ ಒಲವ ಮಿಡಿವ ಕಲ್ಪನೆಯ ಸಾರವು,
ಸೂಕ್ಷ್ಮತೆಯಲ್ಲಿ ಹೂವು ಬಿರಿದ ಚೆಲುವಿನ ಹಾರವು. ಕಾವ್ಯದಲ್ಲಿ ಇರಲಿ ಗೇಯತೆಯ ಗಮ್ಯ, ಕನ್ನಡದಲ್ಲಿ ಅಲ್ಪಪ್ರಾಣ ಮಹಾಪ್ರಾಣ ವ್ಯಾಕರಣವೇ ರಮ್ಯ. ಇರಲಿ ಸಂಧಿ ಛಂದಸ್ಸು ಪ್ರಾಸಕ್ಕೆ ಆದ್ಯತೆಯು, ಅರ್ಥವತ್ತಾಗಿರಲಿ ಭಾಷೆಯ ಉನ್ನತಿಯು. ಕನ್ನಡವೇ ಸೂಕ್ತಿ, ಕನ್ನಡವೇ ಭಕ್ತಿ, ಕನ್ನಡವೇ ಗಮಕ ಸಿರಿಯ ಅಭಿವ್ಯಕ್ತಿ, ಕನ್ನಡವೇ ಶ್ರೀವಚನ ಆತ್ಮಾನುಭೂತಿ, ಯುಗ ಯುಗಕ್ಕೂ ಪ್ರಜ್ವಲಿಸಲಿ ಕನ್ನಡದ ಪ್ರಣತಿ. ಯಾವಾಗ ಬರೆದ್ರಿ ಇದನ್ನ? ಹೆಂಗೆ ನಿಮ್ಗೆ ಕನ್ನಡದ ಮೇಲೆ ಇಷ್ಟು ಅಭಿಮಾನ? ಅಂದ್ರೆ ನಮ್ ಕನ್ನಡಕ್ಕ ಹಾಕಿದ್ದ ಅಡಿಪಾಯ ಅಂದ್ರೆ ನಮ್ ತಾಯಿರಿ ಸರ್. ನಾ ಹೇಳ್ದಂಗ ಅವರು ಯಾವಾಗ್ಲೂ ಕನ್ನಡನ ವರ್ಣನ ಮಾಡ್ತಿದ್ರು. ದಾಸ ಸಾಹಿತ್ಯ ಆಯ್ತು, ಆಮೇಲೆ ಕನ್ನಡದಲ್ಲಿ ಆಗಿ ಹೋದ ಕವಿಗಳ ಬಗ್ಗೆ ಆಯ್ತು, ಅಪಾರವಾದ ಶ್ರದ್ಧೆ ಮತ್ತ ಅವ್ರಿಗೆ ಅಪಾರವಾದ ಜ್ಞಾನ ಇತ್ತು ಸರ್. ಹಿಂಗಾಗಿ ನಡಿ ನುಡಿಯೊಳಗ ಯಾವಾಗ್ಲೂನು ಒಟ್ಟು ಒಂದೇನಾದ್ರೂ ಹೇಳುದು ಇದ್ರು ಕನ್ನಡದ ಬಗ್ಗೆ ವರ್ಣಿಸಿನ ಹೇಳ್ತಾನೆ ಇದ್ರು ಅವರು. ಹಿಂಗಾಗಿ ನನಗೇನಾಯ್ತು, ಕನ್ನಡದ ಬಗ್ಗೆ ವ್ಯಾಮೋಹ ಸ್ಟಾರ್ಟ್ ಆಯ್ತು. ನಾನು ಮೊದಲು ಬರಿತಾ ಇದ್ದೆ, ಇಲ್ಲ ಅಂತಲ್ಲ, ಆದ್ರ ಈ ಲಾಕ್ಡೌನ್ ಟೈಮ್ ನಲ್ಲಿ ನಾನು ಒಂದ್ ಸ್ವಲ್ಪ ಸಮಯ ಸಿಕ್ತು ಸರ್. ಹಿಂಗಾಗಿ ನಾ ಅವಾಗ್ಲಿಂದ ಬರೀಲಿಕ್ಕೆ ಬಹಳ ಪ್ರಯತ್ನ ಮಾಡ್ಲಿಕತ್ತೆ. ಇದು ನಾನು ಹಾಬಿ ಹೋಗಿ ಇಂಟ್ರೆಸ್ಟ್ ಜಾಸ್ತಿ ಆಗ್ಲಿಕತ್ ಬಿಡ್ತು. ಕುತೂಹಲ ಹೆಚ್ಚತ್ ಅಂದ ಕೂಡ್ಲೆ ನಾನು ಡೈಲಿ 1-2 ಬರ್ಕೋತ ಹೋದೆ. ಈಗ ಅವು ಬಹಳಷ್ಟಾಗ್ಯಾವ. ಆಮೇಲೆ ಕೆಲವೊಂದು ಪೇಪರ್ಗಿನೂ ನಾನು ಅಂಕಣಗಳನ್ನು ಬರಿತೀನಿ ಸರ್. ಹಿಂಗಾಗಿ ಈಗ ಅದ್ರ ಬಗ್ಗೆನ ಅಂಕಣಗಳನ್ನು ಬರಿತೀರಿ? ಅಂಕಣಗಳ ಒಳಗಂದ್ರೆ ಈಗ ಶಿಕ್ಷಣದ ಮೌಲ್ಯ, ಮಾನವೀಯತೆಯ ಮೌಲ್ಯ ಮತ್ತು ನಮ್ಮ ಈ ಮಕ್ಕಳ ಬಗ್ಗೆ, ಇವತ್ತು ಮಕ್ಕಳ ದಿನಾಚರಣೆ ಬಗ್ಗೆ ಬರ್ತಿದ್ದೆ. ಹಿಂಗ ಯಾವ ಟಾಪಿಕ್ ಕೊಟ್ರು ಅದರ ಮೇಲೆ ನಾನು ಬರಿತೀನಿ ಸರ್. ಶಿಕ್ಷಣದ ಮೌಲ್ಯ ಹೆಂಗ ನಮ್ಮ ಜೀವನವನ್ನು ಬದಲಿ ಮಾಡ್ತದ? ತಮ್ಮ ಅನಿಸಿಕೆ ಏನು? ಹೆಚ್ಚು ಉನ್ನತ ಶಿಕ್ಷಣ ಪಡೆದಂಗೆಲ್ಲ ನಮ್ಮ ಅರಿವಿನ ಅಂಗಳ ವಿಸ್ತಾರ ಆದಂಗೆಲ್ಲ ಹೇಗೆ ನಾವು ಬಹುಮುಖವಾಗಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಬಹುದು, ಅದರಿಂದ ಒಂದು ನಮ್ಮ ಭವಿಷ್ಯವನ್ನು ಕಂಡುಕೊಳ್ಬಹುದು. ಅದರಲ್ಲಿ ಶಿಕ್ಷಣದ ಮಹತ್ವದ ಪಾತ್ರ ಏನಿದೆ? ಶಿಕ್ಷಣ ಅನ್ನೋದು ನಮ್ಮ ಮೂಲ ಅಡಿಪಾಯ ಸರ್. ಒಬ್ಬ ಮನುಷ್ಯ ಸಂಸ್ಕಾರಗಳು ಅವನಲ್ಲಿ ಬೆಳಿಬೇಕು ಅಥವಾ ಸುಸಂಸ್ಕೃತನಾಗಬೇಕು ಅಂತಂದ್ರ ಅವನಿಗೆ ಅಡಿಪಾಯ ಗಟ್ಟಿ ಇದ್ರ ಮೇಲಿನ ಮಹಲ್ ಸರಿಯಾಗಿ ನಿಲ್ಲಿಕ್ ಸಾಧ್ಯ. ಹಿಂಗಾಗಿ ನಾವು ಶಿಕ್ಷಣದ ಮಹತ್ವವನ್ನು ಮಕ್ಕಳು ಎಳೆತನದಿಂದ ಇದ್ದಾಗಿಂದನೇ ನಾವು ಅವ್ರಿಗೆ ಪ್ರೇರಣೆ ಅಥವಾ ಪ್ರೋತ್ಸಾಹ ಕೊಡೋದನ್ನ ನಾವು ರೂಢಿ ಮಾಡ್ಕೋಬೇಕು. ಮಕ್ಕಳ ಒಳಗ ಚಿರಮೌಲ್ಯಗಳನ್ನ ಬಿತ್ತುವುದರಿಂದ ಅವರು ಮಕ್ಕಳು ಉನ್ನತಿಯ ದಾರಿ ಹಿಡಿಬಹುದು. ನಾವು ಕನ್ನಡದ ಬಗ್ಗೆ ಆಯ್ತು, ಯಾವುದೇ ಭಾಷೆ ಇರಲಿ, ಮೊದಲು ಮನುಷ್ಯ ಸಂಸ್ಕಾರ ಪಡೆಯೋದು ಬಹಳ ಇಂಪಾರ್ಟೆಂಟ್ ನನ್ನ ಅನಿಸಿಕೆ ಪ್ರಕಾರ. ಯಾಕಂದ್ರ ಉಳ್ಕಿದ್ದವು ಎಲ್ಲವೂ ಕಲಿಯೋ ಜ್ಞಾನ ಆಯ್ತು, ಇದಾಯ್ತು, ಅದನ್ನ ನಾವು ನೋಡಿ ಕಲಿಬಹುದ್ರಿ. ಆದ್ರ ಸಂಸ್ಕಾರ ಅನ್ನೋದೇನದಲ್ಲ, ನಾವು ಬೇಸಿಕ್ ಸಣ್ಣ ಮಕ್ಕಳಿದ್ದಾಗಿಂದನ ನಾವು ಹಾಕಿದ್ರ ಅದು ನಾಳೆ ಸಸಿ ಇದ್ದದ್ದು ಹೆಮ್ಮರ ಆಗ್ತದ. ಅವಾಗ ಒಂದು ಒಳ್ಳೆಯ ಪ್ರಜೆಯನ್ನ ನಮ್ಮ ದೇಶಕ್ಕಾಗಿ ನಾವು ಕೊಡ್ಲಿಕ್ಕೆ ಸಾಧ್ಯದ. ಹಿಂಗಾಗಿ ನಾವು ಏನ್ ಮಾಡ್ಬೇಕು, ಬುನಾದಿನ ಸರಿ ಹಾಕುವ ನಿಟ್ಟಿನಾಗ ನಾವು ಕೆಲಸ ಮಾಡ್ಬೇಕು. ಇದರಲ್ಲಿ ಶಿಕ್ಷಕರ ಪಾತ್ರ ಬಹಳ ಇಂಪಾರ್ಟೆಂಟ್ ಸರ್. ಆರ್ತಿ ಏನ್ರ ಅವ್ರೆ, ನೀವು ಅಂದ್ರೆ ಸಾಕಷ್ಟು ಸಾಂಸ್ಕೃತಿಕವಾಗಿ ನೀವು ಹಾಡೋದಿರ್ಲಿ ಮತ್ತೆ ಯಾವುದೋ ಒಂದು ಕಾರ್ಯಕ್ರಮ ಭಾಗವಹಿಸದಿರ್ಲಿ, ಬಹಳ ಅಚ್ಚುಕಟ್ಟಾಗಿ ನಿರೂಪಣೆಯನ್ನು ಕೂಡ ಮಾಡ್ಲಿಕ್ಕೆ ನೀವು ಹೋಗ್ತೀರಿ. ಒಳ್ಳೆ ಹಾಡು ಹಾಡ್ತೀರಂತ ಒಂದು ಹಾಡು ಹಾಡ್ಬೋದಾ? ಯಾವ ಹಾಡನ್ನು ನೀವು ಹಾಡ್ಲಿಕ್ಕೆ ಇಷ್ಟಪಡ್ತೀರಿ? ಹಾ ಸರ್, ನಾನು ದಾಸರ ಭಜನೆನ ಒಂದು ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸರ್. ಕಂಡೇನಾ ಕನಸಿನಲಿ ಗೋವಿಂದನ, ಕಂಡೇನಾ ಕನಸಿನಲಿ ಕನಕರತ್ನದ ಮಣಿಯ, ನಂದನ ಕಂದ ಮುಕುಂದನ ಚರಣವನು, ಕಂಡೇನಾ ಕನಸಿನಲಿ ಗೋವಿಂದನ. ಉಟ್ಟ ಪೀತಾಂಬರ ಉಡಿಯ ಕಾಂಚೀಧಾಮ, ತೊಟ್ಟ ಮೋತಿನ ಪದಕ ಹಾರ ಕೌಸ್ತುಭವು, ಕಟ್ಟಿದ ವೈಜಯಂತಿ ತುಳಸಿಯ ವನಮಾಲೆ, ಇಟ್ಟ ದ್ವಾದಶ ನಾಮ ನಿಗಮ ಗೋಚರನ, ಕಂಡೇನಾ ಕನಸಿನಲಿ ಗೋವಿಂದನ. ಆರ್ತಿ ಅನ್ರ ಅವ್ರಿ, ಈಗ ನೋಡ್ರಿ, ನೀವು ನಿಮ್ಮ ಒಂದು ಕವಯಿತ್ರಿಯಾಗಿ ನೀವು ಹೊರಹೊಮ್ತಾ ಇದ್ದೀರಿ, ಮತ್ತೆ ಒಬ್ಬ ಗೃಹಿಣಿಯಾಗಿ ನಿಮ್ಮ ಮನೆ ಜವಾಬ್ದಾರಿಯನ್ನು ನಿಭಾಯಿಸಿಕೊಂಡು
ನೀವು ಇಷ್ಟು ಯಶಸ್ವಿಯಾಗಿ ಒಂದು ಧೈರ್ಯದಿಂದ ಮುನ್ನಡೆಯಲಿಕ್ಕೆ ನೀವು ಕನ್ನಡ ಭಾಷೆಯ ಬಗ್ಗೆ ಅಪರ್ಯಂತ ಪ್ರೀತಿ ಅಭಿಮಾನ ಬೆಳೆಸಿಕೊಂಡು ಬರವಣಿಗೆಯಲ್ಲಿ ತೊಡ್ಕೊಂಡಿದ್ದೆ ಒಂದು ಕಾರಣ. ಹೌದಲ್ಲ, ನಿಮ್ಮ ಪತ್ರಿಕೆ ಒಳಗೆ ನಿಮ್ಮ ಆರ್ಟಿಕಲ್ ಬಂದಾಗ ಎಷ್ಟು ಖುಷಿ ಆಗ್ತದೆ. ಹೌದಲ್ಲ, ನಿಮ್ದು ಇನ್ನೊಂದು ಕವನ ಹೇಳ್ಬೋದಾ ಚೆನ್ನಾಗಿರೋದೆ ಅಂತ ಒಂದ್ ಕತೆ? ನನಗ ಬುದ್ಧನ ಬಗ್ಗೆನೂ ಅಪಾರ ನಂಬಿಕೆ ಸರ್. ಬುದ್ಧನ ಏನು ಶಾಂತಿ ಮಂತ್ರಗಳೇನಿದ್ವಲ್ಲ, ಬುದ್ಧನಿಂದ ನಾವು ಕಲಿಯುವಂತದ್ದು ಬಹಳ ಅದ. ಅದ್ರಾಗ ಈಗಿನ 21ನೇ ಶತಮಾನಕ್ಕ ಅವ್ರು ಹೇಳ್ಕೊಟ್ಟದನ್ನ ನಡೀಬೇಕಾದದ್ದು ಪ್ರತಿಯೊಬ್ಬ ಮಾನವನ ಆದ್ಯ ಕರ್ತವ್ಯ ಅದ ಸರ್. ಯಾಕಂದ್ರೆ ಈಗಿನ ಕಾಲದಾಗ ಶಾಂತಿ, ಸಂಯಮತೆ, ಸರಳ ಜೀವನ ಇದೆಲ್ಲದರಿಂದ ದೂರ ಆಗಿ ಆಧುನಿಕ ಜೀವನದಾಗ ನಮ್ಮನ್ನ ನಾವು ತೊಡಗಿಸ್ಕೊಂಡ್ಬಿಟ್ಟೇವಿ. ಇದರಿಂದ ನಾವು ಮಾನವತೆಯಿಂದನ ದೂರ ಆಗ್ಲಿಕ್ಕತ್ತೇವೆ ಅಂತ ಹೇಳಿ ನನಗನ್ನಿಸ್ತದ ಸರ್. ಅದಕ್ಕ ನಾನು ಬುದ್ಧನ ಮೇಲೆ ಒಂದು ಕವನ ಬರೆದೇನೆ, ಇದನ್ನ ಹೇಳ್ತೇನೆ ನೋಡ್ರಿ. ಬುದ್ಧ ಪಂಕಜ ನೇತ್ರನು ಧರಿಸಿದ ನಗುವಿನಾಭರಣ, ಪಂಚಭೂತ ತತ್ವಗಳ ಮಾಡಿದ ಅನಾವರಣ, ಪವಿತ್ರ ಸಾತ್ವಿಕ ಪಕ್ಷ ಸಿದ್ಧಿಯಲ್ಲೇರಿದ ಸ್ವರ್ಗಾರೋಹಣ, ಪದ್ಮಜನ ಸೃಷ್ಟಿಯ ಅರ್ಥೈಸಿ ಹೇಳಿದ ಸರಳ ವ್ಯಾಕರಣ, ಪರಮಾತ್ಮನ ಪಾರಮಾರ್ಥಕ್ಕೆ ನಿರ್ಮೋಹವೇ ಕಾರಣ, ಪರಹಿತದರಿವೆ ಜೀವನದುದ್ದೇಶಕ್ಕೆ ಪ್ರಥಮ ಚರಣ, ಪರಿತೃಪ್ತ ಮನದಿ ಪರಿಪೂರ್ಣ ಚಂದ್ರನ ಹೊಂಗಿರಣ, ಪರಿಲಬ್ಧ ಜ್ಞಾನದಿ ಸುಶೋಭಿಸುವ ಕಿರಣದಾವರಣ, ಪರೋಪಕಾರದಲ್ಲಿ ಪರ್ಯಾಪ್ತ ಸುಖಜೀವನ, ಪುರುಷಾರ್ಥದಲ್ಲಡಗಿದ ಪುಣ್ಯ ಕರ್ಮವೇ ಪ್ರಗುಣ. ಇದು ನೋಡಿ ಎಷ್ಟು ಚಂದ ಬರ್ತೀರಿ. ಅದರ ಅರ್ಥ ಹೇಳ್ರಲ್ಲ, ಏನು ನೀವು ಬುದ್ಧನ ಬಗ್ಗೆ ಹೇಳ್ಕೊಂತೀರಿ. ಬುದ್ಧ ಅಂದ್ರೆ ಬೆಳಕು, ಹೌದಿಲ್ರಿ? ಅಂದ್ರೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂದ್ರು. ನಾವ್ ಏನಾದ್ರು ಇವತ್ತ ನಾವು ಅಳ್ತಾ ಇದೀವಿ ಅಂದ್ರೆ ಅದಕ್ಕೆ ನಮ್ಮ ಆಸೆನೇ ಕಾರಣ. ನಿರಾಸೆ ಅಂದ್ರೆ ಆಸೆ ಇದ್ರೆ ನಿರಾಸೆ ಇದ್ದೇ ಇರ್ತದೆ. ಅದು ಆಸೆ ದುರಾಸೆ ಆಗ್ತದೆ, ಮತ್ತೆ ಇನ್ನೂ ಹೆಚ್ಚು ನಿರಾಸೆ ಬರ್ತದೆ. ಅದಕ್ಕೆ ಎಂತ ಮಾತ್ರಿ ಅದು. ನೀವು ಏನು ಈ ಕವನದಲ್ಲಿ ಹೇಳಿಕೊಂಡ್ರಿ? ಇದರಲ್ಲಿ ಅಂದ್ರೆ ಒಂದ್ ಸ್ವಲ್ಪ ಅವನು ವರ್ಣಿಸಿನೂ ಬರ್ದೇನ್ ಸರ. ಅಷ್ಟು ಅವನ ಹತ್ರ ವೈಭವೋಪೇತ ಜೀವನ ನಡೆಸ್ಲಿಕ್ಕೆ ಬೇಕಾದಷ್ಟು ದಾರಿಗಳಿದ್ದು. ಆದ್ರ ಅದನ್ನೆಲ್ಲ ಮೆಟ್ಟಿ ನಿಂತ ಅವ ಹೊರಗಡೆ ಬಂದ. ಯಾಕಂದ್ರ ಆಸೆ ಅವನಿಗದು ಮನದಟ್ಟಾಗ್ಬಿಡ್ತು. ಅದೆಲ್ಲ ಸಾಂದರ್ಭಿಕ, ಎಲ್ಲಾರ್ಗೂ ಕತೆ ಗೊತ್ತದು. ಅವನು ಹೊರಗಡೆ ಎಲ್ಲ ನೋಡಿದ್ದು. ಅದರಿಂದ ಅವ ಮನೆಯಿಂದ ಹೊರಗಡೆ ಬಂದು ತನ್ನ ಶಾಂತಿ ಮತ್ತ ಸರಳ ಜೀವನ ಹುಡುಕೋದ್ರ ಸಲುವಾಗಿ ಏನವ ಜ್ಞಾನ ಮುದ್ರೆ ಒಳಗಡೆ ಕುತ್ಕೊಂಡಲ್ಲ, ಅವಾಗ ಮುಖದ ಮೇಲೆ ಯಾವಾಗ್ಲೂ ಒಂದು ನಗುವಿನ ಆಭರಣವನ್ನು ತಗೊಂಡ ಇದ್ದ. ಹಾ ಸರ್, ಯಾವಾಗ್ಲೂ ಶಾಂತ ರೀತಿ. ಶಾಂತತೆ ಅನ್ನೋದನ್ನ ನಗುವಿನ ಹಿಂದೆ ಯಾವ ರಹಸ್ಯ ಗೊತ್ತಾಗುದಿಲ್ಲ. ಅಂದ್ರೆ ನಗುವಿನ ಆಭರಣ ತೊಟ್ಟದ್ದ ನಗುವಿನ ಆಭರಣ ಅವ. ಆಮೇಲೆ ಪಂಚಭೂತ ತತ್ವಗಳನ್ನೆಲ್ಲ ಅವ ಅನಾವರಣ ಮಾಡಿದ. ಅಂದ್ರೆ ಆಸೆ, ದುಃಖದ ಮೂಲ ನೀವು ಹೇಳಿದ್ರಲ್ಲ ಸರ್, ಇವನ್ನೆಲ್ಲ ಅನಾವರಣ ಮಾಡಿದವನ ಅವನ. ಇವೇನು ನಮ್ಮ ಪಂಚಭೂತಗಳಿಂದ ನಮ್ಮ ದೇಹ ಆಗ್ಯದಲ್ಲ, ಇದೆಲ್ಲ ನಶ್ವರ. ಆಸೆ ಎಲ್ಲ ಬಿಟ್ಟು ನಾವು ಈಶ್ವರನ ಕಡೆ ಲಕ್ಷ್ಯ ಕೊಡಬೇಕು ಅನ್ನೋದನ್ನ ಅದ್ಭುತವಾಗಿ ಸ್ವರ್ಗಕ್ಕೆ ಹೋಗೋ ದಾರಿ ಅಂತಂದ್ರ, ಸ್ವರ್ಗಾರೋಹಣ ಅಂತಂದ್ರ ನಾವು ಎಲ್ಲಾ ಆಸೆಗಳನ್ನ ತ್ಯಜಿಸ್ಬಿಟ್ವಿ ಅಂದ್ರೆ ನಮಗ ದೇವ್ರ ದಾರಿ ತೋರಿಸ್ತಾನ. ಸ್ವರ್ಗಕ್ಕನ ಸೀದಾ ದಾರಿ ಅದು. ಮತ್ತೆ ಕನಕದಾಸರು ವೈಕುಂಠಕ್ಕೆ ಹೋಗ್ಲಿಲ್ಲನ್ರಿ? ಹಾ ಸರ್. ಅಲ್ಲ ಸರ್, ಎಷ್ಟೋ ಈಗ ಶಂಕರಾಚಾರ್ಯ ಇದು ಆತು ಸಜೀವವಾಗಿನೂ ಹೋದ್ರಿ ಸರ್. ಎದಕ್ಕಂತಂದ್ರ ಆಸೆ ಬಿಟ್ಬಿಟ್ರ. ಆಸೆ ಅನ್ನೋ ಇದರಿಂದನ ಮೂಲನ ತೆಗೆದ್ಬಿಟ್ವಿ ಅಂದ್ರ ನಾವು ಸರಳ ದಾರಿ ಅಂತ ಅದನ್ನು ಹೇಳಿದ್ರು. ಎಲ್ಲಾ ದಾಸರಾಯ್ತು, ವಚನ ಸಾಹಿತ್ಯ ಆಯ್ತು, ಇದ್ರೊಳಗಾಯ್ತು. ಹೇಳಿದ್ದು ಒಂದೇ ರೀ ಸರ್, ಅವರು ಆಸೆಯನ್ನು ಬಿಟ್ಟು ಬಿಡ್ರಿ, ನಿಮಗ್ ದಾರಿ ಸರಳದ ಅಂತ ಹೇಳಿ. ಆಮೇಲೆ ಪರಮಾತ್ಮನ ಪಾರಮಾರ್ಥಕ್ಕೆ ನಿರ್ಮೋಹವೇ ಕಾರಣ ಅಂತ. ಆಸೆ ಬಿಡ್ರಿ. ಆಮೇಲೆ ಪರ್ಯಾಪ್ತ ಸುಖ ಜೀವನ ನಾವು ಪಡಿಬೇಕಂತಂದ್ರ ಪುರುಷಾರ್ಥದೊಳಗೆ ಏನದಲ್ಲ, ಪುಣ್ಯ ಕರ್ಮಗಳನ್ನ ನಾವು ಮಾಡೋದನ್ನ ಪ್ರಗುಣ ಅಂದ್ರ ಶ್ರೇಷ್ಠ ಗುಣ. ನಾವು ಶ್ರೇಷ್ಠ ಗುಣಗಳನ್ನ ಅಳವಡಿಸಿಕೊಂಡಾಗ ನಮ್ಮ ಜೀವನ ಸಾರ್ಥಕ ಆಗ್ತದ ಅಂತ ಹೇಳಿ ನಾ ಬರ್ದೇನೆ ಸರ್. ಬಹಳ ಅದ್ಭುತವಾದ ವಿಚಾರಗಳನ್ನ ಬರೆದ್ರಿ. ಯಾಕಂದ್ರೆ ಜೀವನದೊಳಗ ನಮ್ದು ಅನುಭವ, ನಮ್ಮ ಅನುಭವಕ್ಕೆ ದಾರಿ ಮಾಡ್ಕೊಡ್ತದ. ನಾವು ನೋಡ್ರಿ, ಗಾಂಧೀಜಿ ಅವ್ರು ನೋಡ್ರಿ, ಇಡೀ ಜಗತ್ತು ಕೊಂಡಾಡ್ತದ. ಏನ್ರಿ ಫಕೀರ್ ಇದ್ದಂಗಿದ್ರು ಅವ್ರು. ಅಂದ್ರೆ ಮೈಯಲ್ಲಿ ಎಷ್ಟು ಕಡಿಮೆ ಬಟ್ಟೆ ಸಾಧ್ಯ ಅಷ್ಟಕ್ಕೆ ಕಡಿಮೆ ಬಟ್ಟೆ ಧರಿಸಿದ್ರು. ಯಾಕಂದ್ರೆ ಒಬ್ಬ ತಾಯಿಯನ್ನು ನೋಡ್ತಾರ ಅವ್ರು, ಒಂದು ಸೀರೆಯನ್ನ ಪಾಪ ಅದು ಒಗದ್ ಮತ್ತೆ ಹಾಕೊಳ್ಳುವಂತದ್ದು ಅವ್ರ ಮನ ಕರಗಿ ಬಿಡ್ತದ. ಅವಾಗಿಂದ ನಿರ್ಧಾರ ಮಾಡ್ತಾನೆ ನಾನು ಜೀವನ ಸರಳ ಇರ್ಲಿ ಅಂತ. ಅಂದ್ರೆ ಒಂದು ಮಹಾತ್ಮ ಆಗ್ಲಿಕ್ಕೆ ಇದೇ ಒಂದು ಕಾರಣ. ಅಂದ್ರೆ ಜೀವನ ಸರಳದ, ನಾವು ಅದರ ಅರ್ಥವನ್ನು ಅರ್ಥ ಮಾಡ್ಕೊಳ್ಬೇಕು. ನಾವು ಡಾಂಬಿಕವಾಗಿ ಆಡಂಬರದಿಂದ ನಾವು ಏನ ಮಾಡಿದ್ರು ಕೂಡ ಕೊನೆಗೆ ನಾವು ಅಂದ್ರೆ ಎಲ್ಲ ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿ ಬರ್ತದೆ. ಈ ನಮ್ಮ ಅನುಭವಗಳೇನದಲ್ಲ ಜೀವನದೊಳಗೆ, ಅನುಭವಕ್ಕೆ ನಮಗೆ ದಾರಿ ಮಾಡ್ಕೊಡ್ಬೇಕು. ಅದಕ್ಕೆ ಸಾಹಿತ್ಯದ ಓಘ ಏನದಲ್ಲ, ನೀವು ಸಾಕಷ್ಟು ಕೃತಿಗಳನ್ನ ಓದ್ಬೇಕು. ಬೇಂದ್ರೆಯವರ ಸಖಿಗೀತ ಓದಿದ್ರೆ ಗೊತ್ತಾಗ್ತದೆ. ಅಂದ್ರೆ ಹೇಗೆ ಸಖಿ ಮುಂದೆ ತನ್ನ ಒಂದು ಆತ್ಮ ಸಖಿಯ ಮುಂದೆ ತಾನು ಅನುಭವಿಸಿದ ಕಷ್ಟ ನಷ್ಟಗಳನ್ನು ಹೇಳ್ಕೊಳ್ಳುವಂತದ್ದು,
ನೀನು ಇಷ್ಟು ಸೇವೆ ಮಾಡಿದೆ, ನೀನು ನಾನು ಗಮನಿಸಲಿಲ್ಲ, ನಾನು ಇದ್ರೊಳಗ ಮುಳುಗಿ ಹೋಗ್ಬಿಟ್ಟೆ ಅಂತ ಏನು ಬೇಂದ್ರೆಯವರು ಹೇಳ್ತಾರಲ್ಲ, ಅದ್ರ ಸಖಿಯನ್ ಒಂದು ನೆನ್ಪು ಮಾಡ್ಕೊಳ್ಳೋದೇನಿದೆಯಲ್ಲ, ಈ ತರ ಅನುಭವ ಬಂದಾಗ ಮಾತ್ರ ಸಾಧ್ಯ. ರಸಋಷಿ ಅಂತಾನೆ ಹೇಳ್ಬಹುದು ಬೇಂದ್ರೆಯವರು, ಸಾಹಿತ್ಯದ ರಸಋಷಿಯವರು. ಇಂಥ ಕೆಲವೊಂದಿಷ್ಟು ನೀವು ಈ ಒಂದು ಭಾವನೆಗಳನ್ನ ಬೆಳೆಸ್ಕೊಳ್ಬೇಕು ಅಂದ್ರೆ ದೊಡ್ಡವರ ಸಾಹಿತ್ಯವನ್ನು ಓದಬೇಕು. ಅಂದ್ರೆ ನೀವು ಹೊರಗಡೆ ಕಾರ್ಯಕ್ರಮ ಮಾಡ್ತಿರಲ್ಲ, ಅವಾಗ ನಿಮ್ಮ ಮಾತುಗಳನ್ನು ಕೇಳಿ ಜನರ ಪ್ರತಿಕ್ರಿಯೆ ಹೆಂಗಿದೆ, ಜನರು ಹೆಂಗೆ ನಿಮ್ಮ ಮಾತುಗಳಿಗೆ ತಲೆದೂಗ್ತಾರ, ಮತ್ತೆ ನೀವು ಹೆಂಗೆ ಇನ್ನೂ ಹೆಚ್ಚು ಕಾಣಿಕೆ ಕೊಡ್ಬೇಕು ಅಂತ ಅನ್ಕೋತೀನಿ. ಸರ್, ನಾನೀಗ ಕವನಗಳ ಮುಖಾಂತರ ನಾನು ಪ್ರತಿಯೊಂದಕ್ಕೂ ಒಂದೊಂದು ಸಂದೇಶ ಇಟ್ಟಿರ್ತೇನೆ ಸರ್. ಒಂದು ಕವನದಲ್ಲಿ ಕೊನೆಯ ಒಂದು ಲೈನ್ ಏನದಲ್ಲ, ಕೊನೆಯ ಸಾಲಿನಲ್ಲಿ ಒಂದು ಮೆಸೇಜ್ ಇಟ್ಟಿರ್ತೀನಿ. ಈಗ ಇದರಲ್ಲಿನೂ ಹೇಳಿದೆ, ಪುರುಷಾರ್ಥದಲ್ಲಡಗಿದೆ ಪುಣ್ಯ ಕರ್ಮವೇ ಪ್ರಗುಣ ಅಂತ. ಹಿಂಗ ನಾವು ಒಂದು ಏನಾದ್ರೂ ಮೆಸೇಜ್ ಅನ್ನ ಒಂದು ಕವನದ ಮುಖಾಂತರ ಹೇಳಿದ್ರೆ ಅದು ಮಂದಿಗೆ ಬಹಳಷ್ಟು ರೀಚ್ ಆಗ್ಲಿಕ್ಕೆ ಸಾಧ್ಯದ ಸರ್. ಹಿಂಗಾಗಿ ನಾವು ಆದಷ್ಟು ಕವನಗೋಷ್ಠಿಗಳನ್ನ ನಮ್ಮ ಸಾಹಿತ್ಯವನ್ನು ಪ್ರಚಾರ ಮಾಡೋದ್ರಾಗ ತೊಡಗಿಸ್ಕೋಬೇಕು ಅನ್ನೋದು ನನ್ನ ಉದ್ದೇಶ ಸರ್. ಹಿಂಗಾಗಿ ಎಲ್ಲಿದ್ರು ನಾ ಕವನಗೋಷ್ಠಿಗಳಿಗೆ ಕರೆದ್ರ ನಾ ಇಲ್ಲ ಅನ್ನೋದ್ರಲ್ಲಿ ಹೋಗಿರ್ತೇನೆ ಸರ್. ನಾನು ಬಂದದ್ದು ಯಾವ್ದೇ ಇರಲಿ ಅದ್ರೊಳಗಡೆ ಒಂದು ಮೆಸೇಜ್ ಇಟ್ಟು ಹೇಳಲಿಕ್ಕೆ ಮಾಡ್ತೀನಿ. ನಾನು ಈ ಅಕ್ಕ ಮಹಾದೇವಿ ಬಗ್ಗೆ ಹೇಳಿದಾಗ ಬಹಳಷ್ಟು ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು ಜನ. ಬಹಳ ಚೆನ್ನಾಗಿ ಬರ್ದಿರಿ ಅಂತ ಹೇಳಿದ್ರು. ಆದ್ರ ಅವರು ಹೇಳಿದ್ದನ್ನ ನಾವು ಒಂದು ಕವನದ ಮುಖಾಂತರ ಹೇಳಿದ್ರಿಂದ ಮಂದಿಗೆ ಬಹಳ ಮನದಟ್ಟಾತಂತ ಹೇಳಿ ನನಗನ್ನಿಸ್ತು. ಕಾವ್ಯ ಪ್ರಕಾರ ಬಹಳ ಒಂದು ಶ್ರೀಮಂತವಾದ ಪ್ರಕಾರ, ಅದು ಇದ್ದಂಗ ಬಹಳ ಗಟ್ಟಿಯಾದ ಒಂದು ಅನುಭವ ಇರ್ತದೆ. ಅದನ್ನು ಬಿಡಿಸಿ ಹೇಳಿದಾಗ ಅರಿವಿನ ಅಂಗಳ ವಿಸ್ತಾರ ಆಗ್ತಾ ಹೋಗ್ತದೆ ಇನ್ನೊಬ್ಬರಿಗೆ ಕೇಳೋರಿಗೆ. ಹೀಗಾಗಿ ಕಾವ್ಯದ ಮೂಲಕ ಒಂದು ಪೇಜ್ ಕಾವ್ಯವನ್ನು ಒಂದು ಕಾದಂಬರಿ ಮಾಡಬಹುದು. ಹಾಗೆ ಅಷ್ಟು ಒಂದು ವಿಷಯಗಳನ್ನ ಇರ್ತದೆ. ಮತ್ತೊಂದು ಕವನ ತಮಗೆ ಇಷ್ಟವಾದದ್ದು, ಕಾವ್ಯ ಪ್ರಪಂಚವನ್ನ ತಾವು ಇಷ್ಟಪಡ್ತೀರಿ, ದೊಡ್ಡವರ ಕಾವ್ಯಗಳನ್ನು ಓದ್ಬೇಕು ನೀವು. ಅದ ಆ ನಿಟ್ಟಿನಾಗ ನಂದು ಪ್ರಯತ್ನ ಅದ ಸರ್. ಈಗೀಗ ಸ್ಟಾರ್ಟ್ ಮಾಡೇನಿ, ಬರೀಲಿಕ್ಕೆ ಇದಾತು, ಇನ್ನೂ ಮಾರ್ಗದರ್ಶನ ಬೇಕು ಸರ್ ನನಗೂ. 400-500 ಕವನ ಬರ್ದೇನೆ ಅಂದ್ರೆ ಪರವಾಗಿಲ್ಲ, ಚೆನ್ನಾಗಿ ಮಾಡಿದಿರಿ. ಮತ್ತೊಂದು ಉತ್ತಮ ಕವನವನ್ನು ಹೇಳಿ. ಈಗ ಕವನ ಅನ್ನೋದ್ರ ಮೇಲೆ ನಾನು ಕಲ್ಪನೆಯ ರಥತೇರು, ಪದಪುಂಜಗಳ ನವಿರು, ಭಾವಲಯಗಳ ತವರು, ಸ್ವರ ಸೇರಿದಾಗ ಕವನದಲ್ಲಿ ಉಸಿರು, ಗೇಯತಲಿ ಲಯಲಹರಿ, ರಂಜಿಸುವ ಸುಮಧುರ ಸಿರಿ, ಕಂಠದಲ್ಲಿ ಸ್ವರ ಸೇರಿ ಮಧುರ ಭಾವವ ಮೀಟುವ ಐಸಿರಿ, ಮನದ ಕಲ್ಪನೆಗೆ ಅಭಿನತೆಯ ರಂಗಿದು, ಕೂತಲ್ಲೇ ಆಕಾಶವ ತೋರ್ವ ಪರಿಯಿದು, ಕುಶಲತೆಯ ಕೌಶಲ್ಯ ತೋರ್ಪಡುವ ಬೆಡಗಿದು, ಕವಿಯ ಕಲ್ಪನೆಯ ಕೂಸು ಜೀವ ತಳೆದಂತಿದು, ನಡೆ ನುಡಿಯ ತಿದ್ದುವ ಅಕ್ಕರೆಯ ಕಲೆಯಿದು, ಮೂಕವಾಗಿದ್ದು ಜಗಕ್ಕೆ ದಾರಿ ತೋರ್ವ ತೋರ್ಬೆರಳಿದು, ಪ್ರತ್ಯೇಕ ಲೋಕಕ್ಕೆ ಕರೆತರೆಯುವ ಜಿಜ್ಞಾಸೆ ಇದು, ಹೊತ್ತಿಗೆಯಲ್ಲಿ ಹೊತ್ತು ಹಿಡಿದಿಡುವ ಕವಿಯ ಕಲ್ಪನೆ ಇದು. ಕವಿಯ ಕಲ್ಪನೆ ಕೂಸು ಕವನ ಅಂದ್ರೆ ಕವಿನೇ ಅದರ ಜನಕ. ಯಾವಾಗ್ಲೂ ಕೂಡ ನಾವು ಒಂದು ಹಾಡನ್ನು ಹಾಡಬೇಕಿದ್ರೆ ಇದರ ಜನಕ ಯಾರು ಅಂತ ವಿಚಾರ ಮಾಡ್ತೀವಿ. ಅಂದ್ರೆ ಅವ್ರ ಹೆಸರು ಹೇಳಿದೇನೆ ಆ ಕವನವನ್ನ ಆಕಾಶವಾಣಿಯಲ್ಲಿ ನಾವು ಪ್ರಸಾರ ಮಾಡಬೇಕಿದ್ರೆ, ಹಾಡು ಪ್ರಸಾರ ಆಗಬೇಕಿದ್ರೆ ಯಾರ್ದು ಕವನ ಅಂದ್ರೆ ಮುಖ್ಯ ಅಂದ್ರೆ ಕನಸಿನ ಕೂಸು ಅದು. ನಮ್ಮ ಕೂಸನ್ನ ತಾವು ಜತನದಿಂದ ನೀವು ಇನ್ನೂ ಅಂದ್ರೆ ಅತ್ಯುತ್ತಮವಾಗಿ ಬಹಳ ಶಿಷ್ಟಬದ್ಧವಾಗಿ ಇಷ್ಟಬದ್ಧವಾಗಿ ಇನ್ನೂ ಜನರಿಗೆ ಒಪ್ಪಿಗೆ ಆಗುವ ರೀತಿ ಒಳಗೆ ಬರಿತಾ ಹೋದಂಗೆಲ್ಲ ಅನುಕೂಲ ಆಗ್ತದೆ. ಮತ್ತೆ ಹಾಗೇನೆ ದೊಡ್ಡವರ ಒಂದು ಸಾಹಿತ್ಯವನ್ನ ಶಬ್ದಬ್ರಹ್ಮ ಬೇಂದ್ರೆಯವರು ಅವರ ಕವನಗಳನ್ನ ಓದ್ಬೇಕು. ಕುವೆಂಪು ಅವರು ಆಗು ನೀ ಅನಿಕೇತನ ಅಂದ್ರು. ಅಂದ್ರೆ ಮನುಷ್ಯ ನೀನು ಎಲ್ಲರನ್ನೂ ನೀನು ಸಮಾನವಾಗಿ ಕಾಣು, ನೀ ಎಂಥ ಸಾಮಾನ್ಯ ಮನುಷ್ಯ ಆದ್ರೂ ಕೂಡ ನೀನು ಆಗು ಅನಿಕೇತನ ಅಂತ ಹೇಳ್ತಾ ಇದ್ರು. ಅಂದ್ರೆ ಅಂತ ಒಂದು ದಾರ್ಶನಿಕ ಭಾವನೆ ಬರಬೇಕು ಅಂದ್ರೆ ಆ ಕವನದೊಳಗೆ ಕಾವ್ಯ ಪ್ರಪಂಚದೊಳಗೆ ನಮ್ಮನ್ನು ಮುಳಿಸಿಕೊಂಡ್ರೆ ಸಾಧ್ಯ. ಓ ನನ್ನ ಚೇತನ ಆಗು ನೀ ಅನಿಕೇತನ, ಆ ನನ್ನ ಚೇತನ ರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬಿರಿಯ ಭಾವದೀಟಿ, ಎದೆಯ ಬಿರಿಯ ಭಾವದೀಟಿ, ಓ ನನ್ನ ಚೇತನ ಆಗು ನೀ ಅನಿಕೇತನ, ಆ ನನ್ನ ಚೇತನ. ಬಹಳ ಅತ್ಯುತ್ತಮ ಮಾತಾಡಿದ್ರಿ. ಅಂದ್ರೆ ಸಾಕಷ್ಟು ಮನೆಯಲ್ಲಿ ಜವಾಬ್ದಾರಿ ಮಾಡ್ಕೊಂಡು
ಮಗನ್ ಬೆಳೆಸಿಕೊಂಡು ಇಷ್ಟು ಅದ್ಭುತವಾಗಿ ನೀವು ಬೆಳೀತಾ ಇದ್ದೀರಿ. ಮತ್ತಿನ್ನೂ ಹೊಸ ಹೊಸ ರಚನೆಗಳನ್ನು ಬರೀರಿ, ಬೇರೆ ಬೇರೆ ಪ್ರಕಾರಗಳಲ್ಲಿ ಕೂಡ ನಿಮ್ಮ ಪ್ರಯತ್ನ ಮಾಡಿ. ಕಥಾ ಪ್ರಪಂಚ ಇರಬಹುದು, ಅಂಕಣ ಬರಿತಾ ಇದ್ದೀರಿ, ಮತ್ತಿಷ್ಟು ಪ್ರಬಂಧಗಳನ್ನು ಬರೀರಿ, ಇನ್ನಷ್ಟು ಹೊಸ ಹೊಸ ರಚನೆಗಳನ್ನು ಬರೆದು ಕಾದಂಬರಿ ಕೈ ಹಾಕ್ರಿ ಅಂತೇಳಿ ಆಸೆ ಪಡ್ತೀವಿ ನಾವು. ಮತ್ತೆ ಕೊನೆಯದಾಗಿ ನಿಮಗೆ ಏನು ಸಾಹಿತ್ಯ ಪ್ರಪಂಚದೊಳಗೆ ತಮ್ಮ ಕಾಣಿಕೆ ಹೆಂಗಿರ್ಬೇಕು, ಅಂದ್ರೆ ಎಲ್ಲರೂ ಸಾಹಿತ್ಯವನ್ನು ಯಾಕೆ ಪ್ರೀತಿಸಬೇಕು ಅಂತ ತಾವು ಹೇಳ್ತೀರಿ? ಸಾಹಿತ್ಯ ನಮ್ಮ ಭಾಷೆಯ ಪ್ರತಿಬಿಂಬ ಸರ್. ನಮ್ಮ ಸಾಹಿತ್ಯ ಚೆನ್ನಾಗಿದ್ರೆ ಭಾಷೆಯ ಉನ್ನತಿ ಅಥವಾ ನಮ್ಮ ಕನ್ನಡ ಸಾಹಿತ್ಯ ಬೆಳೀಲಿಕ್ಕೆ ಮೊದಲನೇ ಕಾರಣ ಅಂದ್ರ ನಮ್ಮ ಸಾಹಿತ್ಯ ಆತು, ನಮ್ಮ ಸಂಸ್ಕಾರ, ನಮ್ಮ ಸಂಸ್ಕೃತಿ. ಇವು ಎಲ್ಲವುಗಳನ್ನು ನಾವು ಬೆಳೆಸಬೇಕು ಅಂತಂದ್ರೆ ಕನ್ನಡದ ಬಗ್ಗೆ ಮೊದಲು ಅಭಿಮಾನವನ್ನ ತಳೆಯೋದು ಬಹಳ ಪ್ರಮುಖ ಅಂತ ನನಗನಿಸ್ತದೆ. ಕೆ.ಸಿ. ಶಿವಪ್ಪ ಅವರು ಹೇಳಿದ್ರಲ್ಲ, ಬೀದಿ ಬೀದಿಯ ಇದು ಕನ್ನಡವನ್ನು ಉಳಿಸುವುದೇ, ಬೀದಿ ರಂಪವು ಕನ್ನಡವನ್ನು ಉಳಿಸುವುದೇ ಅಂತ ಹೇಳಿದ್ರು. ಹಂಗ ನಾವು ರಂಪ ಮಾಡೋದ್ರಿಂದ ಕನ್ನಡ ದೊಡ್ಡದಾಗಂಗಿಲ್ಲ. ಅದು ತನ್ನ ಒಳಗಡೆ ಬೇರೆ ಭಾಷೆಗಳನ್ನು ಬೆಳೆಸುವಷ್ಟು ಸಾಮರ್ಥ್ಯ ಅದ. ಅದಕ್ಕೆ ನಾವು ಕನ್ನಡಕ್ಕೆ ನಾವು ಆದ್ಯತೆ ಮೊದಲು ಕೊಟ್ವಿ ಅಂದ್ರೆ ಕನ್ನಡ ನಮ್ಮನ್ನು ಉಳಿಸ್ತದ, ಕನ್ನಡ ನಮ್ಮನ್ನು ಬೆಳೆಸ್ತದ. ನಾವು ಆ ನಿಟ್ಟಿನಾಗ ನಾವು ಕೆಲಸ ಮಾಡೋಣ ಅಂತ ಹೇಳಿ ನನಗನಿಸ್ತದೆ. ಅದಕ್ಕೆ ನಾವು ಯಾವಾಗ್ಲೂ ಕನ್ನಡನ ಮೊದಲನೇ ಆದ್ಯತೆ ಇಟ್ಕೋಬೇಕು ಅಂತ ಹೇಳಿ ನನ್ನ ಅಭಿಪ್ರಾಯ ಸರ್. ಆರ್ತಿ ಎನ್ ರಾವ್ ಅವರೇ, ಅದ್ಭುತವಾಗಿ ವಿಚಾರಗಳನ್ನು ಮಂಡಿಸಿದ್ರಿ. ಸಾಹಿತ್ಯ ಸೌರಭ ಕಾರ್ಯಕ್ರಮದೊಳಗೆ ಭಾಗವಹಿಸಿ ಇಲ್ಲಿ ತನಕ ವಿಸ್ತೃತವಾಗಿ ಒಂದಿಷ್ಟು ಚರ್ಚೆಗಳನ್ನು ಮಾಡಿದ್ವಿ. ಮತ್ತೆ ತಮ್ಮ ಕವನಗಳನ್ನ ಹಾಡನ್ನು ಕೇಳುವಂತ ಅವಕಾಶ ಸಿಕ್ತು. ಮತ್ತೆ ತಮ್ಮ ವಿಚಾರಗಳು ಏನು, ಒಂದು ಅನುಭವ ಅನ್ನೋದು ಹೆಂಗ್ ಜೀವನದಲ್ಲಿ ಪ್ರಮುಖವಾಗಿದೆ, ಬುದ್ಧನ ಬಗ್ಗೆ ಹೇಳ್ತಾ ಹೇಳಿದ್ರಿ. ಅಂದ್ರೆ ಆಸೆ ದುಃಖಕ್ಕೆ ಮೂಲ ಕಾರಣ ಅಂದ್ರೆ ಹೇಗೆ ಆಸೆಯಿಂದ ನಾವು ವಿಮುಖರಾಗಿರ್ಬೇಕು, ಮತ್ತೆ ಹೇಗೆ ಸರಳ ಜೀವನವನ್ನು ನಡೆಸಬೇಕು, ಅದಕ್ಕೆ ಸಾಹಿತ್ಯ ಪ್ರೇರಕವಾಗಿದೆ ಅನ್ನೋದನ್ನು ಬಹಳ ಚೆನ್ನಾಗಿ ಕಟ್ಕೊಳ್ಳಿ ಪ್ರಯತ್ನ ಮಾಡಿದ್ರಿ. ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಸರ್, ನನಗೊಂದು ಅವಕಾಶ ಕೊಟ್ರಿ. ನನ್ನ ಪ್ರತಿಭೆನ ತೋರಿಸ್ಲಿಕ್ಕೆ ನನಗೆ ಯಾವುದು ಪ್ಲಾಟ್ಫಾರ್ಮ್ ಇರಲಿಲ್ಲ. ನೀವು ಒಂದು ನನಗೆ ಅವಕಾಶ ಕೊಟ್ರಿ, ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಸರ್. ನಾ ಖರೇನ ಇದನ್ನ ನೆನೆಸ್ಕೋತೀನಿ. ಯಾಕಂದ್ರೆ ನಮಗ ಕವನಗಳನ್ನ ಹೇಳ್ಬೇಕು ಅಂತ ಹೇಳಿ ಬಹಳ ಸರಿ ಅನ್ಕೋತಿದ್ದೆ ನಾನು. ನನಗ ಇಷ್ಟೊಂದು ನೀವು ಒಂದು ದಾರಿ ತೋರಿಸಿದ್ರಿ, ಆಮೇಲೆ ನನಗೊಂದು ಮಾರ್ಗ ಮಾಡಿಕೊಟ್ರಿ. ನಿಮಗ ಯಾವಾಗ್ಲೂ ನಾನು ಅಭಿನಂದನೆ ಶರಣಾರ್ಥಿಗಳು. ಶರಣಾರ್ಥಿ. ಇದುವರೆಗೂ ಲೇಖಕಿ ಆರತಿ ಎನ್ ರಾವ್ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳಿನ್, ಪ್ರಸ್ತುತಿ ನೆರವು ರಾಖಿ ಹಾನಗಲ್. ಇದಾಗಿತ್ತು ಇಂದಿನ ಸಾಹಿತ್ಯ ಸೌರಭ.